ಪ್ರಾನ್ಸ್ ಗೀರೋಸ್ ಹೇಗಿದೆ ನೋಡಿ, ಕಂಪ್ಲೀಟ್ಲಿ ಗೀಯಲ್ಲಿ ಇದಾಗೋಗಿದೆ ಪ್ರಾನ್. ಇದು ನೋಡಿ ಯಾವ ಥರ ಲೇಯರ್ ಆಗಿದೆ ಈ ಪೀಸು, ಒಂಥರ ಸಖತ್ತಾಗಿದೆ ಪೀಸ್ ಮಾತ್ರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಮೆಟ್ರೋ ಸ್ಟೇಷನ್ ಇಂದ ವಾಕಬಲ್ ಡಿಸ್ಟೆನ್ಸು ಒಂದು ಹೊಸ ದೊನ್ನೆ ಬಿರಿಯಾನಿ ಮನೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಒಂದು ಹೊಸ ಹೋಟೆಲು ದೊನ್ನೆ ಬಿರಿಯಾನಿ ಮನೆ ಅಂತ. ಇದು ಲೊಕೇಟ್ ಆಗಿರೋದು ಚಿಕ್ಕಬಿದ್ರಕಲ್ಲು ಮೆಟ್ರೋ ಸ್ಟೇಷನ್ ಹತ್ರನೇ, ಸಖತ್ ಹತ್ರ ಇದೆ, ವಾಕಬಲ್ ಡಿಸ್ಟೆನ್ಸು. ಇಲ್ಲಿ ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ನಿಮಗೆ ಚಿಕನ್ ಮಟನ್ ಬಿರಿಯಾನಿ ಸ್ಟಾರ್ಟರ್ಸು, ತುಂಬ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಸಿಗುತ್ತೆ. ಮತ್ತು ಫಸ್ಟ್ ಫ್ಲೋರಲ್ಲೂ ಇವರ ಫೈನ್ ಡೈನಿಂಗ್ ಇದೆ. ಸೊ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ ಎರಡು ಕಡೆನೂ ಇದೆ. ನಿಮಗೆ ಅಡ್ರೆಸ್ಸು ತುಂಬ ಸುಲಭ. ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ರೆ ನಿಮಗೆ ಕಾಣಿಸುತ್ತೆ. ಕಾರ್ನರಲ್ಲಿ ಮೇನ್ ರೋಡೆಲ್ಲ ಇದೆ. ಸೊ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಕ್ರೌಡು ಕೂಡ ಅಷ್ಟೇ ಜನ ಜಾಸ್ತಿ ಬಂದಿದ್ದಾರೆ. ಬನ್ನಿ ನಾವು ಕೂಡ ಹೋಗಿ ಬಿರಿಯಾನಿ ಇಲ್ಲೇ ಹೇಗಿದೆ ಟೇಸ್ಟ್ ಮಾಡಿ. ನೀವೆಲ್ಲಾದರೂ ಚಿಕ್ಕಬಿದ್ರಕಲ್ ಸುತ್ತಮುತ್ತ ಇದ್ರೆ ನೀವು ಕೂಡ ಈ ಒಂದು ಹೊಸ ಹೋಟ್ಲಿಗೆ ಬರ್ಬೋದು, ಟೇಸ್ಟ್ ಮಾಡ್ಬೋದು. ಬನ್ನಿ ನಾವು ಟೇಸ್ಟ್ ಮಾಡೋಣ, ಫುಡ್ ಎಲ್ಲ ಹೇಗಿದೆ ನೋಡೋಣ. ಬನ್ನಿ, ತಡ ಮಾಡಿದೆ ಒಳಗೋಗೋಣ. ಸೊ ಫ್ರೆಂಡ್ಸ್, ನಾವಿವತ್ತು NRN ದೊಣ್ಣೆ ಬಿರಿಯಾನಿ ಇದ್ದೀವಿ. ಸೊ ಇಲ್ಲಿ ಬಂದು ಕಾಂಬೋ ತರಿಸ್ಕೊಂಡಿದೀವಿ ನಾವು ಆ್ಯಕ್ಚುಲಿ. ಸೊ ಇವತ್ತು ನಾವು ಚಿಕನ್ ಕಾಂಬೋ ಮತ್ತು ಮಟನ್ ಕಾಂಬೋ ತರಿಸ್ಕೊಂಡಿದ್ದೀವಿ. ಹಾಗೆ ಬನ್ನಿ ಹತ್ರ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟು ಚಿಕನ್ ಕಾಂಬೋಲಿ ಒಂದು ಜೊನ್ನೆ ಬಿರಿಯಾನಿ ಕೊಡ್ತಾರೆ. ಸೊ ಇಲ್ಲಿ ಬಂದರೆ ನಿಮಗೆ ಚಿಕನ್ ಫ್ರೈ ಕೊಡ್ತಾರೆ ಮತ್ತು ಚಿಕನ್ ಕಬಾಬ್ ಕೂಡ ಕೊಡ್ತಾರೆ. ಸೊ ಹೀಗೆ ಮಟನ್ ಕಾಂಬೋ ಹತ್ರ ಬಂದರೆ ಒಂದು ಮಟನ್ ಬಿರಿಯಾನಿ ಕೊಡ್ತಾರೆ. ಬಟ್ ಮಟನ್ ಸ್ಟಾರ್ಟರ್ಸ್ ಬದಲಾಗಿ ಇವರು ಚಿಕನ್ ಸ್ಟಾರ್ಟರ್ಸ್ ಕೊಡ್ತಾರೆ. ಚಿಲ್ಲಿ ಚಿಕನ್ ಮತ್ತು ಇದಕ್ಕೂ ಕೂಡ ಕಬಾಬ್ ಕೊಡ್ತಾರೆ. ಸೊ ಇದು ಮಟನ್ ಕಾಂಬೋ. ಚಿಕನ್ ಕಾಂಬೋ ಇಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸ್ನೇಹಿತರೆ, ಬನ್ನಿ ಇವಾಗ ತಡ ಮಾಡೋದು ಬೇಡ. ಘಮ ಘಮ ಅಂತ ಕಾಣಿಸ್ತಾ ಇರೋ ಚಿಕನ್ ಬಿರಿಯಾನಿ, ಒಳ್ಳೆ ರೈಸ್ ಕ್ವಾಲಿಟಿ, ನೋಡೋದಕ್ಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಜಾಸ್ತಿ ಪೀಸಸ್ ಕೊಡ್ತಾರೆ ಸ್ನೇಹಿತರೆ. ಸೊ ಇವಾಗೇನು ನೋಡ್ತಾ ಇದ್ದೀರಲ್ಲ, ಚಿಕನ್ ಬಿರಿಯಾನಿ ತಿನ್ನೋಣ ಹೇಗಿದೆ ಅಂತ. ಸೊ ಈ ಥರ ಇರುತ್ತೆ ರೈಸ್ ಕ್ವಾಲಿಟಿ. ಸೊ ಪೀಸಸ್ ನೋಡೋದಾದರೆ ಈ ಥರ ನಿಮಗೆ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿರುವಂಥ ಪೀಸಸ್ ಕೂಡ ಸಿಗುತ್ತೆ. ಸೊ ಬನ್ನಿ ಫಸ್ಟು ರೈಸ್ ಹೇಗಿದೆ ನೋಡುವ. ಶಿವ, ಕಂಪ್ಲೀಟ್ಲಿ ಆ ಫ್ಲೇವರ್ನ ಎಂಜಾಯ್ ಮಾಡ್ಬೋದು. ಫಸ್ಟ್ ಬೈಟಲ್ಲೇ ನಿಮಗೆ ಖಾರ ಜಾಸ್ತಿ ಸ್ವಲ್ಪ ಬರುತ್ತೆ, ಬಟ್ ಕಂಪ್ಲೀಟ್ಲಿ ಆ ಫ್ಲೇವರು ಇವ್ರು ಹಾಕೋ ತುಪ್ಪ ಆಗಿರ್ಬೋದು, ಆಮೇಲೆ ಚಿಕನ್ ಬಿಟ್ಟಿರೋ ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ಟೇಸ್ಟ್ ಮಾತ್ರ ಪಕ್ಕ ನಾಟಿ ಸ್ಟೈಲಲ್ಲಿದೆ. ಸೂಪರ್. ಬನ್ನಿ ಇವಾಗ ಕಬಾಬ್ ಇದೆ, ಫುಲ್ ಕ್ರಿಸ್ಪಿ ಆಗಿರುವಂಥ ಕಬಾಬು. ಚಿಯರ್ಸ್. ಕಬಾಬು ಕೂಡ ಅಷ್ಟೇ ಸಾಫ್ಟ್ ಆ್ಯಂಡ್ ಜ್ಯೂಸಿ ಆಗಿದೆ. ಮೇಲ್ಗಡೆ ಹಾಕಿರುವಂಥ ಒಂದು ಮಸಾಲ ಫ್ಲೇವರು, ಆಮೇಲೆ ಮ್ಯಾರಿನೇಷನ್ ಆಗಿರ್ಬೋದು, ಒಂಥರ ಕ್ರಂಚಿನೆಸ್ ಇದೆ, ಬಟ್ ಸಾಫ್ಟ್ ಆಗಿದೆ, ಫ್ರೆಶ್ ಆಗೋ ಕೂಡ ಇದೆ, ಚೆನ್ನಾಗಿತ್ತು. ಸೊ ಚಿಲ್ಲಿ ಚಿಕನ್ ಕೂಡ ಕೊಟ್ಟಿದ್ದಾರೆ. ಚಿಲ್ಲಿ ಚಿಕನ್ ವಾವ್. ಚಿಲ್ಲಿ ಚಿಕನ್ನು ಕೂಡ ಫುಲ್ಲು ಜ್ಯೂಸಿ, ಚಿಲ್ಲಿ ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ. ಬಟ್ ನಾನು ಅಂದ್ಕೊಂಡಷ್ಟು ಖಾರ ಇಲ್ಲ, ಎಲ್ಲರೂ ತಿನ್ಬೋದು. ಒಂದು ಮೀಡಿಯಮ್ ಖಾರನೇ ಇದೆ. ಸೊ ಮೇಯ್ನಾಗಿ ಆ ಫ್ಲೇವರು ಚೆನ್ನಾಗಿ ಬರುತ್ತೆ. ಚಿಲ್ಲಿ ಫ್ಲೇವರ್ ಆಗಿರ್ಬೋದು, ಆ ಮಸಾಲ ಫ್ಲೇವರ್ ಆಗಿರ್ಬೋದು, ಅದು ಮಸ್ತ್ ಬರುತ್ತೆ. ಬಿರಿಯಾನಿ ಜೊತೆ ಕಲ್ಸ್ಕೊಂಡು ತಿನ್ನೋಕು ಸೂಪರ್ ಕಾಂಬಿನೇಷನು. ಸೊ ಚಿಕನ್ ಕಾಂಬೋ ತಿಂದಾಯಿತು, ಬನ್ನಿ ಇವಾಗ ಮಟನ್ ಕಾಂಬೋ ಹೇಗಿದೆ ನೋಡೋಣ. ಸೊ ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಮಟನ್ ಕಾಂಬೋ ಬಿರಿಯಾನಿ, ಮಟನ್ ಬಿರಿಯಾನಿ. ಪೀಸ್ ಮಾತ್ರ ಬೆಂಕಿ ಗುರು. ಸೊ ಫಸ್ಟು ನಿಮಗೆ ಪೀಸೇ ತೋರಿಸ್ಬಿಡ್ತೀನಿ ನೋಡಿ, ಯಾವ ಥರ ಲೇಯರ್ ಆಗಿದೆ ಈ ಪೀಸು, ಒಂಥರ ಸಖತ್ತಾಗಿದೆ ಪೀಸ್ ಮಾತ್ರ. ಸೊ ಬನ್ನಿ ಸ್ನೇಹಿತರೆ, ಫಸ್ಟು ಬಿರಿಯಾನಿ ಹೇಗಿದೆ, ಮಟನ್ ಬಿರಿಯಾನಿ ನೋಡೇ ಬಿಡೋಣ. ಮಟನ್ ಬಿರಿಯಾನಿ ಫುಲ್ಲು ಘಮ ಘಮ ಅಂತ ಇದೆ. ಚಿಯರ್ಸ್. ಮಟನ್ ಬಿರಿಯಾನಿಯಲ್ಲಿ ಮೇಯ್ನಾಗಿ ನನಗೆ ಇಷ್ಟ ಆಗಿದ್ದೆ ಆ ಜಿಡ್ಡಿನ ಅಂಶ, ಜಿಡ್ಡಿನ ಫ್ಲೇವರ್. ಆಮೇಲೆ ಲೈಟಾಗಿ ಖಾರ ಬರುತ್ತೆ. ಆಮೇಲೆ ಫುಲ್ಲು ನಾಟಿ ಸ್ಟೈಲು, ಮಟನ್ ಎಲ್ಲ ಕ್ಲೀನಾಗಿ ಬೆಂದಿದೆ.
ಅದರ ಜ್ಯೂಸ್ ಎಲ್ಲ ಫುಲ್ಲು ಬಿರಿಯಾನಿ ರೈಸ್ ಹೀರ್ಕೊಂಡಿದೆ. ಆಗಿಬೇಕಾದ್ರೆ ಫುಲ್ಲು ಬಾಯಿ ತುಂಬ ಅದೇ ಸ್ಪ್ರೆಡ್ ಆಗುತ್ತೆ. ಸೊ ಇದಕ್ಕೂ ಕೂಡ ಚಿಲ್ಲಿ ಚಿಕನ್ನು ಮತ್ತು ಕಬಾಬೇ ಕೊಟ್ಟಿರ್ತಾರೆ. ಸೊ ಆಲ್ರೆಡಿ ಚಿಲ್ಲಿ ಚಿಕನ್ ಕಬಾಬ್ ತಿಂದಾಗಿದೆ. ಸೊ ಮಟನ್ ಬಿರಿಯಾನಿ ಮಾತ್ರ ನಿಮಗೆ ಇವಾಗ ತಿಂದು ಹೇಗಿದೆ ಅಂತ ಹೇಳಿದ್ದೀನಿ. ಪೀಸು ಕೂಡ ಅಷ್ಟೇ ಗುರು, ಹಚ್ಚಿ ಎಳೆದ್ಬಿಡೋಣ ಪೀಸ್ನ ಹಂಗೆ. ಬಾಯಿ ತುಂಬ ಆ ಪೀಸೇ ಹರಡ್ಕೊಂಡಿದೆ. ಅಗಿತಾ 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 ಹಾಗೆ ಅದ್ರ ಜ್ಯೂಸು ರಿಲೀಸ್ ಆಗ್ತಾ ಹೋಗುತ್ತೆ. ಪೀಸ್ದು ಮಟನ್ ಪೀಸ್ದು ಸಾಫ್ಟ್ ಇದೆ, ಚೆನ್ನಾಗಾಗ್ದು ನುಂಗ್ಬಿಡ್ಬೋದು. ಸಾಫ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಈ ಕಡೆ ಚಿಕ್ಕಬಿದ್ರಕಲ್ ಸುತ್ತಮುತ್ತ ಈ ಥರ ಒಂದು ಬಿರಿಯಾನಿ ಸ್ಪಾಟು ಬೇಕಿತ್ತು ಅನಿಸ್ತು ನನಗೆ. ಸೊ ನಾನು ನೋಡ್ದಂಗೆ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಸ್ಪಾಟ್ ಇದು ಅಂತ ನಾನು ಹೇಳ್ತೀನಿ. ಸೊ ನೀವು ಕೂಡ ಅಷ್ಟೇ ಬಂದಾಗ ಮಟನ್ ಕಾಂಬೋ ಚಿಕನ್ ಕಾಂಬೋ ಟ್ರೈ ಮಾಡಿ. ಸೊ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೆ. ಪ್ರಾನ್ ಗೀ ರೋಸ್ಟ್ ಕೂಡ ಸಿಗುತ್ತಿಲ್ಲಿ. ಅಂದರೆ ಇವರು ಮೆನು ಹ್ಯೂಜ್ ವೆರೈಟೀಸ್ ಆಫ್ ಇದೆ. ಸೊ ನಾನು ಪ್ರಾನ್ ಗೀ ರೋಸ್ಟ್ ಅದರಲ್ಲಿ ಇವ್ರು ಸ್ಪೆಷಲ್ ಅಂತ ಹೇಳಿದ್ರು, ತರಿಸ್ಕೊಂಡಿದ್ದೀನಿ. ಅದು ಹೇಗಿದೆ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ಪ್ರಾನ್ಸ್ ಗೀ ರೋಸ್ಟ್. ಹೇಗಿದೆ ನೋಡಿ, ಕಂಪ್ಲೀಟ್ಲಿ ಗೀಯಲ್ಲಿ ಇದಾಗೋಗಿದೆ ಪ್ರಾನ್ ಇದು. ಸೊ ವೆರಿ ನೈಸ್. ಸೊ ಇದೇ ನೋಡಿ ಪ್ರಾನ್ಸ್ ಗೀ ರೋಸ್ಟು. ನೋಡಿ ಈ ಥರ ಇರುತ್ತೆ ಪ್ರಾನ್ಸು. ಬನ್ನಿ ಈ ಪ್ರಾನ್ಸ್ನ ಗೀ ರೋಸ್ಟಲ್ಲಿ ತಿನ್ನೋಣ ಈಗ. ಚೆಸ್. ಫುಲ್ಲು ಜಾಸ್ತಿ ಮೇಲ್ಗಡೆ ಗೀ ಹಾಕಿರ್ತಾರಲ್ಲ, ಅದ್ರ ಫ್ಲೇವರ್ ಜಾಸ್ತಿ ಬರುತ್ತೆ. ಸ್ವಲ್ಪ ಗಾರ್ಲಿಕ್ಸ್ ಎಲ್ಲ ಹಾಕಿರ್ತಾರೆ. ಆಮೇಲೆ ಆ ಮಸಾಲ ಪ್ರಾನ್ಸ್ ಸಖತ್ತಾಗಿ ಹೀರ್ಕೊಂಡಿದೆ ಮಾತ್ರ. ಅದು ಅಷ್ಟೇ ಅಗಿಬೇಕಾದ್ರೆ ಸಖತ್ ಟೇಸ್ಟಿಯಾಗಿ ಜ್ಯೂಸಿಯಾಗಿ ಬರುತ್ತೆ ಮಾತ್ರ. ಇದು ಕೂಡ ಇಲ್ಲಿ ಬಂದಾಗ ಪ್ರಾನ್ ಗೀ ರೋಸ್ಟು ಕೂಡ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಇಲ್ಲಿ ಪ್ರೈಸ್ ಎಲ್ಲ ಚೆನ್ನಾಗಿ ಅಫೋರ್ಡಬಲ್ ಆಗೇ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಈ ಪ್ರಯತ್ನ. ಚಿಕನ್ ಬಿರಿಯಾನಿ ತಿಂದೆ, ಮಟನ್ ಬಿರಿಯಾನಿ ತಿಂದೆ, ಒಂದೆರಡು ಥರ ಸ್ಟಾರ್ಟರ್ಸ್ ತಿಂದೆ, ಪ್ರಾನ್ಸ್ ತಿಂದೆ. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಚಿಕ್ಕಬಿದ್ರಕಲ್ ಸುತ್ತಮುತ್ತ ನೀವೇನಾದರೂ ಇದ್ದರೆ ಅಥವಾ ಒಂದೊಳ್ಳೆ ನಾಟಿ ಸ್ಟೈಲ್ ಜೊನೆ ಬಿರಿಯಾನಿ ಹುಡುಕ್ತಾ ಇದ್ದರೆ NRN ಜೊನೆ ಬಿರಿಯಾನಿ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಈ ಪ್ರಯತ್ನ? ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದ್ಸಲ NRN ಜೊನೆ ಬಿರಿಯಾನಿಗೆ ವಿಸಿಟ್ ಮಾಡಿ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ಶ್ರೇಯೂಸ್ ಕೆಫೆ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.